ಸೊ ಇವತ್ತಿನ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ವಿಚಾರಗಳು ಇದೆ, ಮೊದಲನೆಯ ಸುದ್ದಿ ಯಾವುದು ಅಂತ ನೋಡ್ತಾ ಹೋಗೋಣ. ಕನ್ನಡಪ್ರಭ ಇದರಲ್ಲಿ ನವಭಾರತ ನಿರ್ಮಾತೃಗೆ ಜಗತ್ತು ವಿದಾಯವನ್ನು ಹೇಳಲಾಗಿದೆ. ನಿನ್ನೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿತ್ತು. ಈ ಅಂತ್ಯಕ್ರಿಯೆಯಲ್ಲಿ ಯಮುನಾ ನದಿ ದಂಡೆಯಲ್ಲಿರುವಂಥ ನಿಗಮ ಬೋಧ್ ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಮಧ್ಯಾಹ್ನದ ಸುಮಾರಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಅವರ ಹಿರಿಯ ಪುತ್ರಿ ಉಪೇಂದರ್ ಸಿಂಗ್ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಗೌರವ ನಮನವನ್ನು ಕೂಡ ಸಲ್ಲಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಸಚಿವ ಅಮಿತ್ ಶಾ, ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕರ್ನಾಟಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಭೂತಾನ್ ರಾಜ ಸೇರಿ ಗಣ್ಯರ ದಂಡೆ ಈ ವೇಳೆ ನೆರವೇರಿತು. ಎಲ್ಲರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತ ರತ್ನವನ್ನು ನೀಡೋಕೆ ಬೇಡಿಕೆಯನ್ನು ಕೂಡ ಇಡಲಾಗಿದೆ. ಅಂತ್ಯಕ್ರಿಯೆಗೆ ಮುನ್ನ ಅವರ ಪಾರ್ಥಿವ ಶರೀರವನ್ನು ಎಐಸಿಸಿ ಕೇಂದ್ರ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಇಟ್ಟು ಪಕ್ಷದ ಧ್ವಜವನ್ನು ಅರ್ಪಿಸಿ ಗೌರವವನ್ನು ಸಲ್ಲಿಸಲಾಯಿತು. ಅನಂತರ 11 ಕಿಲೋಮೀಟರ್ ದೂರ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ನೀಡಬೇಕು ಎಂಬ ಘೋಷಣೆ ಕೂಡ ಇದೇ ಸಂದರ್ಭದಲ್ಲಿ ಮೊಳಗಿದ್ವು. ಅವರ ಅಪಾರವಾದಂಥ ಸೇವೆ, ಜನಪರವಾದಂಥ ಯೋಜನೆಗಳು, ದೇಶವನ್ನು ಮುನ್ನಡೆಸಿದಂಥ ರೀತಿ, ಅನೇಕ ಕಾರ್ಯವೈಖರಿ ಇದೆಲ್ಲವನ್ನು ಗಮನಿಸಿ ಹೆಮ್ಮೆಯ ಭಾರತ ಪುತ್ರನಿಗೆ ಭಾರತ ರತ್ನವನ್ನು ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಡಲಾಗಿದೆ. ಸರ್ಕಾರದ ಮುಂದೆ ಈ ಬೇಡಿಕೆಯನ್ನು ಇಡಲಾಗಿದೆ. ದೇಶ ವಿದೇಶಿಗರಿಂದಲೂ ಕೂಡ ಇದೇ ಸಂದರ್ಭದಲ್ಲಿ ನಮನವನ್ನು ಸಲ್ಲಿಸಲಾಗಿದೆ. ವಿದೇಶಗಳಲ್ಲೂ ಕೂಡ ಕಂಬನಿ ಮಿಡಿಯಲಾಗಿದೆ. ಸರ್ಕಾರಿ ಗೌರವದ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನಾವು ನೋಡೋದಾದರೆ, ಯತ್ನಾಳ್ ಟೀಮ್ನಿಂದ ವಕ್ಫ್ 2.0 ಅಂದರೆ ವಕ್ಫ್ನ ಹೋರಾಟ ಆಲ್ರೆಡಿ ಒಮ್ಮೆ ಹೋರಾಟವನ್ನು ಮಾಡಿದ್ರು. ಇದೀಗ ಮತ್ತೊಮ್ಮೆ ಹೋರಾಟವನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲಿ, ಯಾವಾಗ, ಆ ಕಾರ್ಯಕ್ರಮದ ರೂಪುರೇಷೆ ಏನಿದೆ ಅನ್ನೋದನ್ನು ನೋಡೋಣ. ಕಂಪ್ಲಿಯಲ್ಲಿ 4ನೇ ತಾರೀಕು ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. 6ನೇ ತಾರೀಕು ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ. ಬಿಜೆಪಿ ಭಿನ್ನ ನಾಯಕರ 2ನೇ ಹಂತದ ವಕ್ಫ್ ಹೋರಾಟ ಜನವರಿಯಿಂದ ಆರಂಭಿಸೋಕೆ ನಿರ್ಧರಿಸಲಾಗಿದೆ. ಹೊಸ ವರ್ಷದಿಂದ ಹೊಸ ರೀತಿಯಾದಂಥ ಆಯಾಮದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು ಅಂತ ಬಿಜೆಪಿಯ ಭಿನ್ನಮತೀಯ ಬಣದವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಜನವರಿ 4ರಂದು ಸಮಾವೇಶ ಹಾಗೂ ಜನವರಿ 6ರಂದು ಪ್ರತಿಭಟನೆಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸಂಬಂಧ ಸುದ್ದಿಗಾರರ ಜೊತೆ ಮಾತನಾಡಿದಂಥ ಭಿನ್ನರ ತಂಡದ ಸದಸ್ಯ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಈ ವಿಷಯವನ್ನು ಹೇಳಿಕೊಂಡಿದ್ದಾರೆ. ಕಂಪ್ಲಿಯಲ್ಲಿ ಜನವರಿ 4ರಂದು ವಕ್ಫ್ ಹೋರಾಟ ಸಮಾವೇಶವನ್ನು ನಡೆಸಲಾಗುತ್ತೆ. ಹೈಕಮಾಂಡ್ ನಮಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. ನಮ್ಗೆ ಯಾರಿಗೇನು ಹೇಳಿಲ್ಲ. ಯಾಕಂದರೆ ಈಗ ಎದುರಾಗ್ತಿರುವಂಥ ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟೆಲ್ಲ ಭಿನ್ನಾಭಿಪ್ರಾಯ, ಭಿನ್ನಮತ ಇದ್ರೂ ಹೈಕಮಾಂಡ್ ನಾಯಕರು ಏನು ಹೇಳ್ತಾ ಇಲ್ವಾ ಅಂತ, ಹೈಕಮಾಂಡ್ ನಾಯಕರ ಮಾತಿಗೂ ಕೂಡ ಇವ್ರು ಬೆಲೆ ಕೊಡ್ತಾ ಇಲ್ವಾ ಅಂತ, ಅದಕ್ಕೆ ನಮ್ಗೆ ಯಾರಿಗೇನು ಹೇಳಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮದು ಯತ್ನಾಳ್ ಬಣವಲ್ಲ, BJP ಬಣ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯತ್ನಾಳ್ ಬಣ, ವಿಜಯೇಂದ್ರ ಬಣ ಅಂತ ಏನು ಕರೆಯಲಾಗ್ತಾ ಇದೆಯೋ ಅದಕ್ಕೆ ನಮ್ಮದು ಯತ್ನಾಳ್ ಬಣ ಅಲ್ಲ, BJPಯ ಬಣ ಅಂತ ಹೇಳಿದ್ದಾರೆ. ನಮ್ಮದು ಯತ್ನಾಳ್ ಬಣ ಅಲ್ಲ, ಒಂದೇ ಒಂದು ಬಣ, ಅದು BJP ಬಣ. ಮುಂದಿನ ದಿನಗಳಲ್ಲಿ BJP ಕಚೇರಿಗಳಲ್ಲೂ ಕೂಡ ನಾವು ಸಭೆ ಮಾಡ್ತೀವಿ. ಅಂದರೆ ಮೇ ಬಿ BJP ಕಚೇರಿಯಲ್ಲೇ ಸಭೆ ಮಾಡ್ತೀವಿ ಅಂತಂದರೆ ವಿಜಯೇಂದ್ರ ಆ್ಯಂಡ್ ಟೀಮ್ ಒಮ್ಮೆ ಸಭೆ ಮಾಡಿ ಹೋದ್ಮೇಲೆ ಅದೇ BJP ಕಚೇರಿಗೆ ಇವ್ರುಗಳು ಬಂದು ಇನ್ನೊಂದು ಸಭೆ ಮಾಡಿ ಹೋಗ್ತಾರೆ ಅಂತ ಕಾಣುತ್ತೆ. ಅಂದರೆ ಅಷ್ಟು ಕಾನ್ಫಿಡೆಂಟ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೂ ಒಂದು ಕಡೆಯಲ್ಲಿ ಯತ್ನಾಳ್ ಸೈಲೆಂಟ್, ರಮೇಶ್ ಜಾರಕಿಹೊಳಿ ಈಗ ಫುಲ್ಲು ವೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೊದಲೆಲ್ಲ ಯತ್ನಾಳ್ ಬಣ ಅಂತ ಯಾಕೆ ಕರೀತಾ ಇದ್ರು ಅಂತಂದರೆ, ಯತ್ನಾಳ್ ಅವರು ಹಾಗೆ ಮಾತನಾಡ್ತಾ ಇದ್ರು. ಬಹಳ ರಾಜಾರೋಷವಾಗಿ ಯಾರದ್ದೇ ವಿರುದ್ಧ ಆಗಲಿ ಗಂಭೀರವಾಗಿ ಮಾತನಾಡ್ಬಿಡ್ತಾ ಇದ್ರು. ಆದರೆ ಅದು ಯಾಕೋ ಗೊತ್ತಿಲ್ಲ, ಬರ್ತಾ ಯತ್ನಾಳ್ ಅವರೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರು ಈಗ ಫುಲ್ಲು ವೈಲೆಂಟ್ ಆಗಿದ್ದಾರೆ. ರೀಸೆಂಟಾಗಿ ಅವ್ರ ಹತ್ರ ಮಾತಾಡಿ ಸರ್ ಅಂತ ಮೈಕ್ ಇಟ್ಟಾಗ ನಾನು ಏನು ಮಾತಾಡಲ್ಲ, ನಂಗೆ ಮಾತಾಡಬೇಡಿ ಅಂತ ನಮ್ಮವ್ರು ಹೇಳಿದ್ದಾರೆ.
ಮಾತಾಡದೆ ನೀನು ಸುಮ್ಮನೆ ಇರು ಅಂತ ಹೇಳಿದ್ದಾರೆ, ನಾನೇನು ಮಾತಾಡಲ್ಲ ಅಂತ ಹೇಳಿದರು. ಬಟ್ ಈಗ ಅವರು ಮಾತಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಸೈಲೆಂಟ್ ಆಗ್ತೇನೆ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ, ಇದು ನಮ್ಮ ತಂತ್ರಗಾರಿಕೆ ಅಂತ ಬಿಜೆಪಿ ವರಿಷ್ಠರ ಭೇಟಿಯ ಬಳಿಕ ಭಿನ್ನರ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಅದರಂತೆ ಈಗ ಹೋರಾಟದ ಹಿನ್ನೆಲೆಗೆ ಯತ್ನಾಳ್ ಅವರು ಸರಿದಿದ್ರೆ ಜಾರಕಿಹೊಳಿ ಮುನ್ನೆಲೆಗೆ ಬಂದಿದ್ದಾರೆ. ಏನು ತಂತ್ರಗಾರಿಕೆ, ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಕರೆಸಿ ಬುದ್ಧಿ ಹೇಳಿ ನೋಟಿಸ್ ಕೊಟ್ಟು ಯಾವಾಗ ಮಾತುಕತೆ ಎಲ್ಲ ನಡೆಸಿದ್ರು, ಅದಾದ್ಮೇಲೆ ಅಲ್ಲಿಂದ ಬಂದಮೇಲೆ ಯತ್ನಾಳ್ ಅವರ ಮಾತಿದಾಗಿತ್ತು. ಇನ್ಮೇಲೆ ನಾನು ಸೈಲೆಂಟ್ ಆಗಿರ್ತೀನಿ, ಆದರೆ ರಮೇಶ್ ಜಾರಕಿಹೊಳಿ ಅವರು ವೈಲೆಂಟ್ ಆಗಿರ್ತಾರೆ ಅಂತ ಅದೇ ರೀತಿ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳಿಗೇನು, ರೂಪುರೇಷೆಗಳಿಗೇನು, ಇದೆಲ್ಲದರ ಬಗ್ಗೆ ಹೆಚ್ಚಿನದಾಗಿ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಯತ್ನಾಳ್ ಅವರು ಅದ್ಯಾಕೋ ಸೈಲೆಂಟಾಗಿ ಆಗ್ತಿದ್ದಾರೆ. ಹೈಕಮಾಂಡ್ ನಾಯಕರು ಅದೇನು ಬುದ್ಧಿ ಹೇಳಿ ಕಳಿಸಿದ್ದಾರೋ, ಅಥವಾ ಹೈಕಮಾಂಡ್ ನಾಯಕರಿಗೆ ಅಥವಾ ರಾಜ್ಯ BJP ನಾಯಕರಿಗೆ ಇನ್ನೇನು ಪ್ಲಾನ್ ಮಾಡಿ ಉತ್ತರ ಕೊಡಬೇಕು ಅಂತ ಇವ್ರ ತಂತ್ರಗಾರಿಕೆ ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಕ್ಫ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರತಿಭಟನೆಗಳನ್ನು, ಹೋರಾಟವನ್ನು, ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಇಲ್ಲಿ ಕ್ರೆಡಿಟ್ ವಾರ್ ಕೂಡ ನಡೀತಾ ಇದೆ. ವಿಜೇಂದ್ರ ಅವರಿಗೆ ಯಾಕೆ ಕ್ರೆಡಿಟ್ ಕೊಡಬೇಕು, ನಾವು ಹೋರಾಟ ಮಾಡೋಣ ಬನ್ನಿ ಅಂತ. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮುಂದಿನ ಸುದ್ದಿ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಕ್ರೆಡ್ ಕಂಪನಿ ಡೇಟಾ ಕದ್ದು 12 ಕೋಟಿ ಲೂಟಿಯನ್ನು ಮಾಡಲಾಗಿದೆ. ಹೆಂಗಿದು 12 ಕೋಟಿ ಲೂಟಿ ಮಾಡಿದ್ದಾರೆ, ಏನಿದು ಅಂತ ನೋಡೋದಾದ್ರೆ, ಬ್ಯಾಂಕ್ನ ನೌಕರನ್ನೇ ಇಲ್ಲಿ ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಖಾಸಗಿ ಕಂಪನಿಯ ಬ್ಯಾಂಕ್ ಖಾತೆಗಳ ಡೇಟಾ ಕಳುವು ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕಂಪನಿಯ ಬ್ಯಾಂಕ್ ಖಾತೆಗಳಿಂದ ಬರೋಬ್ಬರಿ 12.51 ಕೋಟಿ ರೂಪಾಯಿ ಹಣ ವರ್ಗಾಯಿಸಿ ಆ ಹಣವನ್ನು ಬಳಸಿಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆಯೇ ಹೊರ ರಾಜ್ಯದ 4 ಸೈಬರ್ ವಂಚಕರನ್ನು ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಜರಾತ್ ಮೂಲದ ಪರಮಾರ್ ನೆಹಾ ಬೆಹನ್, ವಿಫುಲ್ ಬಾಗಿ, ವೈಭವ್ ಪಿತಾದಿಯಾ, ಶೈಲೇಶ್ ಮತ್ತು ಶುಭಂ ಬಂಧಿತರು. ಇವರಿಂದ 1.83 ಕೋಟಿ ರೂಪಾಯಿ ನಗದು, 2 ಮೊಬೈಲು, ನಕಲಿ IB ಫಾರಂ ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಇತ್ತೀಚೆಗೆ ನಗರದ ಡ್ರೀಮ್ ಫ್ಲಾಗ್ ಪೇ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡೇಟಾ ಕಳುವು ಮಾಡಿ ಕಂಪನಿಯ ಖಾತೆಗಳಿಂದ ಸುಮಾರು 12 ಕೋಟಿಯನ್ನು ಲೂಟಿ ಮಾಡಿದ್ದಾರೆ. ಗುಜರಾತ್ ಬ್ಯಾಂಕ್ನಲ್ಲಿ ವಹಿವಾಟು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಪ್ರಕರಣದ ತನಿಖೆ ವೇಳೆ ಸೈಬರ್ ಪೊಲೀಸರು ಕಂಪನಿ ಬ್ಯಾಂಕ್ ಖಾತೆಗಳ ವಹಿವಾಟುಗಳನ್ನು ಪರಿಶೀಲಿಸಿದ್ದಾರೆ. ಈ ವೇಳೆ ಗುಜರಾತ್ನ ಆಕ್ಸಿಸ್ ಬ್ಯಾಂಕ್ ಶಾಖೆಯಲ್ಲಿ ಕಂಪನಿಯ ಖಾತೆಗಳಿಗೆ ಸಂಬಂಧಿಸಿದಂತೆ ಹಣದ ವಹಿವಾಟು ನಡೆದಿರುವುದು ಗೊತ್ತಾಗಿದೆ. ಸೊ ಇನ್ನೊಂದು ಆಶ್ಚರ್ಯದ ವಿಚಾರ ಅಂತ ಅಂದರೆ, ಡ್ರೀಮ್ ಫ್ಲಾಗ್ ಪೇ ಟೆಕ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇಂದಿರಾನಗರದ ಆಕ್ಸಿಸ್ ಬ್ಯಾಂಕ್ ಶಾಖೆಯಲ್ಲಿ ನೋಡಲ್ ಮತ್ತು ಚಾಲ್ತಿ ಖಾತೆಗಳನ್ನು ಹೊಂದಿದೆ. ಬಂಧಿತ ಆರೋಪಿಗಳ ಪೈಕಿ ಪ್ರಮುಖ ಆರೋಪಿಯಾದ ವೈಭವ್ ಪಿತಾದಿಯಾ ಗುಜರಾತ್ನ ರಾಜ್ಕೋಟ್ನ ಆಕ್ಸಿಸ್ ಬ್ಯಾಂಕ್ನ ಕಾರ್ಪೊರೇಟ್ ವಿಭಾಗದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಎಷ್ಟು ಈಸಿಯಾಗಿ ಹಿಂಗೆಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಅಂದರೆ, ಬ್ಯಾಂಕ್ನ ಸಿಬ್ಬಂದಿಗೆ ಇದರಲ್ಲಿ ಶಾಮೀಲಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನಾವು ನೋಡೋದಾದರೆ, ವಾಕಿಂಗ್ ಮಾಡ್ತಿದ್ದ ವ್ಯಕ್ತಿಗೆ ಹಲ್ಲೆಗೈದು ಹಣ ಕದ್ದವನ ಸೆರೆ ಹಿಡಿಯಲಾಗಿದೆ. ಕಾರಿನಲ್ಲಿ ಬಂದ 5 ಏಕಾಏಕಿಯಾಗಿ ವ್ಯಕ್ತಿ ಮೇಲೆ ಹಲ್ಲೆಯನ್ನು ಮಾಡಿ ಹಣವನ್ನು ದೋಚಲಾಗಿತ್ತು. ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದಂಥ ಕಾರು, ಚಾಕು ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇತ್ತೀಚೆಗೆ ವಾಕಿಂಗ್ ಮಾಡ್ತಿದ್ದಂಥ ವ್ಯಕ್ತಿಯ ಮೇಲೆ ಹಲ್ಲೆಗೈದು ಅವರ ಮೊಬೈಲು, ಹಣ ಇದೆಲ್ಲವನ್ನು ಕಿತ್ಕೊಂಡು ಹೋಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಸಂಪಿಗೆಹಳ್ಳಿ ಠಾಣೆ ಪೊಲೀಸರು ಸಾದಿಕ್ ಲೇಔಟ್ ನಿವಾಸಿಗಳಾದಂಥ ಮೊಹಮ್ಮದ್ ಯಾಸೀರ್, ಹಾಗೆಯೇ ಸೈಯದ್ ಅಯಾನ್, ಅಬ್ಬಾಸ್ ಮತೀನ್, ಹಾಗೆಯೇ KJ ಹಳ್ಳಿ ಲಿಡ್ಕರ್ ಕಾಲೋನಿಯ ನಿವಾಸಿ ಮವೀನ್ ಕ್ರಿಸ್ಟೋಫರ್ ಅಲಿಯಾಸು ಸಿಬ್ಬಿ, ಅದರ ಜೊತೆಗೆ ಸಿದ್ದಿಕ್ ಖಾನ್, ಇವ್ರನ್ನೆಲ್ಲ ಬಂಧಿಸಲಾಗಿದೆ. ಎಲ್ಲ 19, 20, 21 ವರ್ಷದವರು, ಎಲ್ಲ ಅತಿ ಚಿಕ್ಕ ವಯಸ್ಸಿನವರೇ. ಇವರಿಂದ 2730 ರೂಪಾಯಿ ಹಣವನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಕಳ್ಳತನ ಮಾಡಿದ್ದು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಮೋಜು ಮಸ್ತಿ ಮಾಡೋದಕ್ಕೆ ಅಂತ ನಾವು ಕಳುವು ಮಾಡಿದ್ವಿ ಅಂತ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ ಸುದ್ದಿಗೆ ಏನಿದೆ ನೋಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದು ಅಥವಾ ತುಂಬ ಚರ್ಚೆಗೆ ಕಾರಣವಾಗಿದ್ದು, ಬಂಗಾರದ ಅಂಗಡಿಯಲ್ಲಿ ಮೋಸ ಮಾಡಿದ್ದು ಪ್ರಮುಖ ಪ್ರಭಾವಿ ರಾಜಕಾರಣಿಗಳ ಹೆಸರು ಹೇಳಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 2 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಒಂದು DK ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಮೋಸ ಮಾಡಿದಂಥ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗಾರಿ ದಂಪತಿಯನ್ನು ಬಂಧಿಸಲಾಗಿದೆ ಇದೀಗ.
ಇನ್ನು ಆರೋಪಿ ನಟ ಧರ್ಮ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ. ಎಸ್ಕೇಪ್ ಆಗಿದ್ದಾರೆ. ಅವರಿಗೆ ಅಂತ ಶೋಧವನ್ನ ನಡೆಸಲಾಗ್ತಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ನಂಬಿಸಿ ಚಿನ್ನದಂಗಡಿ ಮಾಲಕಿಯಿಂದ ಬರೋಬ್ಬರಿ 8.41 ಕೋಟಿ ರೂಪಾಯಿ ಮೌಲ್ಯದ 14.6 ಕೆಜಿ ಚಿನ್ನಾಭರಣ ಸಾಲ ಪಡೆದು ವಂಚಿಸಿದ ಆರೋಪದ ಸಂಬಂಧ ಐಶ್ವರ್ಯಗೌಡ ದಂಪತಿಯನ್ನ ಚಂದ್ರಾಲೇಔಟ್ ಠಾಣೆ ಪೊಲೀಸರಿಂದ ಬಂಧಿಸಲಾಗಿದೆ. ಮೊದಲಿಗೆ ಇದಕ್ಕೂ ನನಗೂ ಸಂಬಂಧನೇ ಅಲ್ಲ, ನಾನು ತುಂಬಾ ಒಳ್ಳೆಯವಳು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅಂತೆಲ್ಲ ಹೇಳಿ ಮಾಧ್ಯಮಗಳ ಮುಂದೆ ಆಮೇಲೆ ಕರೆ ಮಾಡಿ ಕಣ್ಣೀರು ಹಾಕಿ ಪ್ಲೀಸ್ 2 ದಿನ ಟೈಮ್ ಕೊಟ್ಬಿಡು ಅಂತ ಹೇಳಿದಂಥ ಆಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಇದೇ ಬೆನ್ನಲ್ಲಿ ಇದೀಗ ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಟ್ ಇನ್ನು ಈ ಒಂದು ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಅಲಿಯಾಸ್ ಧರ್ಮ ಹೆಸರು ಕೂಡ ಇತ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈಗ ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೋಸ್ಕರ ಶೋಧ ನಡೆಸಲಾಗ್ತಾ ಇದೆ. ಇದು ಚಿತ್ರಕಲೆ ಆಸಕ್ತರು ಕಾತುರದಿಂದ ಕಾಯ್ತಾ ಇದ್ದಂಥ ದಿನ ಬಂದೇ ಬಿಟ್ಟಿದೆ. 22ನೇ ಚಿತ್ರಸಂತೆ ಜನವರಿ 5ರಂದು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ ನಡೆಯಲಿದ್ದು ದೇಶದಾದ್ಯಂತ 22 ರಾಜ್ಯಗಳ 1420 ಕಲಾವಿದರ ಕುಂಚದಲ್ಲಿ ಅರಳಿದ ಕಲಾಕೃತಿಗಳ ಪ್ರದರ್ಶನ ಹಾಗೂ ಮಾರುಕಟ್ಟೆಯ ವೇದಿಕೆ ಎರಡೂ ಕೂಡ ಸಜ್ಜಾಗಿದೆ. ಬಹು ನಿರೀಕ್ಷಿತ ಚಿತ್ರಸಂತೆ ಜನವರಿ 5ಕ್ಕೆ ನಡೆಯುತ್ತೆ. ಕಲಾವಿದರು ಕಲಾಸಕ್ತರ ಸಮಾಗಮದ ಕಾರ್ಯಕ್ರಮ 6 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ ಈ ಚಿತ್ರಸಂತೆಗೆ ಏನಿದೆ ಇದನ್ನ ಹೆಣ್ಣು ಮಗುಗೆ ಅರ್ಪಣೆ ಮಾಡಲಾಗ್ತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಅತ್ಯಾಚಾರ, ಶೋಷಣೆ, ಭ್ರೂಣ ಹತ್ಯೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಈ ಬಾರಿ ಚಿತ್ರಸಂತೆಯನ್ನ ಹೆಣ್ಣು ಮಗುವಿಗೆ ಅರ್ಪಿಸಲಾಗ್ತಾ ಇದೆ. 100 ರೂಪಾಯಿಗಿಂತ ಲಕ್ಷಾಂತರ ರೂಪಾಯಿವರೆಗಿನ ಕಲಾಕೃತಿಗಳು ಮಾರಾಟ ಆಗತ್ತೆ. ಸಂಚಾರಿ ATMಗಳಿಂದ ಹಿಡಿದು ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾರೆಲ್ಲ ಪ್ರತಿ ವರ್ಷವೂ ಮಿಸ್ ಮಾಡದೆ ಹೋಗ್ತಿದ್ರು ಅವರು ಈ ವರ್ಷವೂ ಕೂಡ ಹೋಗಬಹುದು ತಪ್ಪದೇ ಜನವರಿ 5ಕ್ಕೆ. ಇನ್ನು ಹೊಸ ವರ್ಷ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಭದ್ರತೆ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ನೋಡ್ತಾ ಹೋಗೋಣ. ನೋಡಿ, ಡಿಸೆಂಬರ್ 31 ಜನವರಿ 1ಕ್ಕೆ ಭರ್ಜರಿ ಬಿಸ್ನೆಸ್ ಆಗುವಂಥ ನಿರೀಕ್ಷೆ ಇದೆ. ನಗರದ 80% ಹೋಟೆಲು, ಪಬ್ಬು, ರೆಸ್ಟೋರೆಂಟು ಸಂಭ್ರಮಾಚರಣೆಗೆ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆಯಂತೆ. ಸೊ ಒಂದು ಅಂದಾಜಿನ ಪ್ರಕಾರ 1000 ಕೋಟಿ ಹೊಸ ವರ್ಷ ವಹಿವಾಟು ಅಂತ ಊಹಿಸಲಾಗ್ತಾ ಇದೆ. 31 ಮತ್ತು ಜನವರಿ 1ಕ್ಕೆ 1000 ಕೋಟಿ ವಹಿವಾಟು ಆಗ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಡ್ರೋನ್ ಬಳಸಿ ಪೊಲೀಸರು ನಿಗಾವನ್ನು ಇಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಒಟ್ಟು 11,830 ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. 72 KSRP ತುಕಡಿ ಹಾಗೂ 21 ACR ತುಕಡಿಯನ್ನು ಬಂದೋಬಸ್ತ್ಗೆ ಅಂತ ನಿಯೋಜನೆ ಮಾಡಲಾಗಿದೆ. 817 ಡ್ರೋನ್ ಸೇರಿ CCTVಯ ಕಣ್ಗಾವಲನ್ನು ಇರಿಸಲಾಗಿದೆ. ಮಧ್ಯರಾತ್ರಿ 1 ಗಂಟೆವರೆಗೂ ಆಚರಣೆಗೆ ಅನುಮತಿ ಇದೆ. ಇನ್ನು ಕಳೆದ ವರ್ಷಕ್ಕಿಂತ ದರ ಭಾರಿ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಒಬ್ಬರಿಗೆ 2,000ದಿಂದ 5,000, ಜೋಡಿಗೆ 3,000ದಿಂದ 8,500 ಈ ಥರ ಎಲ್ಲ ಬುಕಿಂಗ್ ಆಲ್ರೆಡಿ ಆಗ್ಬಿಟ್ಟಿದೆಯಂತೆ. ಹಾಗಾಗಿ ಸಾಕಷ್ಟು ರೀತಿಯಾದಂಥ ವಹಿವಾಟು ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಡಲಾಗಿದೆ. ಇನ್ನು ಆಟೋ ಕ್ಯಾಬ್ ಚಾಲಕರು ಹೆಚ್ಚು ಹಣ ಪಡೆದ್ರೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸೊ ಇದೊಂದು ಸಮಸ್ಯೆ ಆಗುತ್ತೆ. ಯಾವಾಗಲೂ ನ್ಯೂ ಇಯರ್ ಅಂತ ಬಂದಾಗ 10 ಗಂಟೆ ಮೇಲೆ ಸೆಲೆಬ್ರೇಷನ್ ಶುರು ಆಗೋದು. ಒಂದು 200 ರೂಪಾಯಿ ಆಗೋ ಅಲ್ಲಿಗೆ 1,400 ರೂಪಾಯಿ, 1,500 ರೂಪಾಯಿ, 1 to ಡಬಲ್ ಅಲ್ಲ ಇದ್ರು ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಆ ಥರ ಏನಾದರೂ ಕೇಳಿದ್ರೆ ಕ್ರಮ ಕೈಗೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಒಂದೇ 2 ದಿನದಲ್ಲಿ ದುಡ್ಡು ಬಿಡ್ತೀವಿ, ಶ್ರೀಮಂತರಾಗ್ತೀವಿ ಅಂತ ಏನಾದರೂ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನು ಕೈ ಬಿಡೋದು ಬೆಟರ್. ಮುಂದಿನ ವಿಚಾರ ಏನಿದೆ ಅಂತ ನಾವು ನೋಡೋದಾದ್ರೆ, ರವಿ ಲಕ್ಷ್ಮಿ ಕೇಸ್ ಮಹಜರು ಹೊರಟ್ಟಿ ವ್ಯಾಪ್ತಿಗೆ ಸ್ಪೀಕರ್. ಘಟನೆ ನಡೆದಿದ್ದು ವಿಧಾನ ಪರಿಷತ್ ವ್ಯಾಪ್ತಿಯಲ್ಲಿ. ನೋಡಿ, ಇದೊಂದು ರೀತಿಯಾಗಿ ತನಿಖೆ ನಡೆಸ್ತಾ ಇರುವಂಥ ಅಧಿಕಾರಿಗಳಿಗೆ ತಲೆಬಿಸಿ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ CT ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ಸದನದಲ್ಲಿ ಅವಾಚ್ಯ ಶಬ್ದ ಬಳಸಿದ್ರು ಎನ್ನಲಾದ ಪ್ರಕರಣ ವಿಧಾನ ಪರಿಷತ್ ವ್ಯಾಪ್ತಿಗೆ ಬರೋದ್ರಿಂದ ಸ್ಥಳ ಮಹಜರು ವಿಚಾರ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ವಿಧಾನಸಭಾ ಸ್ಪೀಕರ್ UT ಖಾದರ್ ತಿಳಿಸಿದ್ದಾರೆ. ಏನಿದ್ರು ಪರಿಷತ್ ಸಭಾಪತಿಗಳು ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ತನಿಖೆ ಹೆಂಗಾಗತ್ತೆ ಏನು ಅನ್ನೋದು ಪ್ರಶ್ನೆ ಆಗಿದೆ. ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನಾವು ನೋಡೋದಾದ್ರೆ, ನಾಡಿದಿಂದ ಬಸ್ ಮುಷ್ಕರ ತಡೆಗೆ ಸರ್ಕಾರ ಇನ್ನಿಲ್ಲದಂಥ ಕಸರತ್ತು. ಮುಷ್ಕರ ತಡೆಯೋಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಡಿಸೆಂಬರ್ 31ರಿಂದ ಕರೆ ನೀಡಿರುವಂಥ ಅನಿರ್ದಿಷ್ಟಾವಧಿ ಮುಷ್ಕರ ತಡೆಯೋಕೆ ಸಾರಿಗೆ ಇಲಾಖೆ ಸರ್ವ ಪ್ರಯತ್ನ ಆರಂಭಿಸಿದೆ. ಈ ಸಂಬಂಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಅಧಿಕಾರಿಗಳು ಸಭೆಯನ್ನು ಕೂಡ ನಡೆಸಿದ್ರು. 30ರಂದು ಒಂದು ಸಂಧಾನ ಸಭೆಯನ್ನು ಕೂಡ ಇಡಿಸಲಾಗಿದೆ. ಈ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಅಗೇನ್ ಯಾರು ಕೂಡ ಸಂಧಾನ ಸಭೆಯಲ್ಲಿ
ಒಪ್ಕೊಂಡಿಲ್ಲ ಅಂತಂದರೆ ನಾವು ಪ್ರತಿಭಟನೆ ಹೋರಾಟ ಮಾಡ್ತೀವಿ ಅಂತಂದರೆ ಎಸ್ಮಾ ಅವಧಿಯನ್ನು ವಿಸ್ತರಣೆ ಮಾಡ್ತೀವಿ ಅಂತ ಕೂಡ ಹೇಳಲಾಗಿದೆ. ಎಲ್ಲ 4 ನಿಗಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿದ್ದೀವಿ. ನೌಕರ ಸಂಘಟನೆಗಳು ಮುಷ್ಕರದಿಂದ ಹಿಂದೆ ಸರಿಯುವಂತೆ ಈಗಾಗಲೇ ಮನವಿ ಮಾಡಿದ್ದೇವೆ. ಅವರಿಗೂ ನಿಗಮಗಳ ಆರ್ಥಿಕ ಪರಿಸ್ಥಿತಿ ತಿಳಿದಿದೆ. ಹೀಗಾಗಿ ಮುಷ್ಕರ ಮಾಡದಂತೆ ಕೋರಿದ್ದು, ಮುಷ್ಕರ ತಡೆಯೋಕೆ ಎಲ್ಲ ರೀತಿಯಿಂದ ಕ್ರಮವನ್ನು ಕೈಗೊಳ್ತೀವಿ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿಗಳು ಯಾವ್ದ್ಯಾವ್ದಿದೆ ಅಂತ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಸಾಕಷ್ಟು ಸುದ್ದಿಗಳು ಇರೋದ್ರಿಂದ ಇದೀಗ ನೋಡಿ, ಗ್ರಾಮೀಣರ ಮನೆ ವೆಚ್ಚ ಹೆಚ್ಚಳ. ಗ್ರಾಮೀಣ ಪ್ರದೇಶದ ಜನರು ಮನೆ ಬಳಕೆಗೆ ಮಾಡುವಂಥ ಖರ್ಚಿನಲ್ಲಿ ಹೆಚ್ಚಳವಾಗಿದೆ. ನಗರ ಪ್ರದೇಶದ ಜನರು ಮತ್ತು ಗ್ರಾಮೀಣ ಪ್ರದೇಶದ ಜನರು ಮನೆ ಬಳಕೆಗೆ ಮಾಡುವ ಖರ್ಚಿನ ನಡುವೆ ಇದ್ದಂಥ ಅಂತರ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ 2023-24ನೇ ಸಾಲಿನ ಮನೆಯೊಂದರ ಬಳಕೆಯ ವೆಚ್ಚ ಸಮೀಕ್ಷೆ ವರದಿ ಹೇಳಿದೆ. ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಬರುವಂಥ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಈ ಸಮೀಕ್ಷೆಯನ್ನು ನಡೆಸಿದೆ. ಸೊ ಇಲ್ಲಿ ಗ್ರಾಮೀಣರ ಮನೆ ವೆಚ್ಚ ಹೆಚ್ಚಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನೋಡೋದಾದರೆ, ಅಯ್ಯಪ್ಪ ಭಕ್ತರಿಗೆ ಮುಸ್ಲಿಮರಿಂದ ಆತಿಥ್ಯವನ್ನು ನೀಡಲಾಗಿದೆ. ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡ PV ಕರೀಂ ಸಾಬ್ ಅವರು ತಮ್ಮ ಮನೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು. ರಾಯಚೂರಿನಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಅಂತ ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಸಮಾಜದಲ್ಲಿ ಇದೊಂದು ಮಾದರಿಯ ಕೆಲಸ ಕೂಡ ಆಗಿದೆ. ಎಲ್ಲರೂ ಎಲ್ಲ ದೇವರನ್ನು ಪ್ರಾರ್ಥಿಸಬೇಕು, ಎಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನು ಅಂತ ನೋಡೋದಾದರೆ, ಡಾಬಾಸ್ಪೇಟೆ ಕಸದ ಸಮಸ್ಯೆಗೆ ಇಲ್ಲ ಮುಕ್ತಿ. ಬಹು ವರ್ಷಗಳಿಂದ ಇರುವಂಥ ಸಮಸ್ಯೆ. ಪಟ್ಟಣದ ಆಜುಬಾಜಿನ ರಸ್ತೆ ಇಕ್ಕೆಲಗಳಲ್ಲಿ ಕಸ, ಅಲ್ಲಿ ಬೀದಿ ನಾಯಿಗಳು, ಬಿಡಾಡಿ ದನಗಳು ಆಹಾರ ಹುಡುಕೋದು, ಕಿತ್ತಾಡೋದು, ರಸ್ತೆಗೆ ಬರೋದು, ಗಾಳಿ ಬಂದಾಗ ತ್ಯಾಜ್ಯದಿಂದ ವಾಹನ ಸವಾರರಿಗೆ ಕಿರಿಕಿರಿ, ಈ ಎಲ್ಲ ಸಮಸ್ಯೆಗಳಿಗೆ ಬೇಗ ಮುಕ್ತಿ ಸಿಗಲಿ ಅಂತ ಡಾಬಾಸ್ಪೇಟೆ ನಿವಾಸಿಗಳು ಆಗ್ರಹಿಸ್ತಾ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ, ದಯವಿಟ್ಟು ನಮಗೊಂದು ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂಥ ಯೋಜನೆಗಳನ್ನು ಜಾರಿಗೆ ತಂದ್ರೂ ಅದ್ಯಾಕೋ ಗೊತ್ತಿಲ್ಲ, ನಗರದ ಅಂದ ಕೆಡಿಸೋದ್ರ ಜೊತೆಗೆ ಜನರ ಆರೋಗ್ಯದ ಮೇಲೂ ಕೂಡ ಇನ್ನಿಲ್ಲದಂಥ ಪರಿಣಾಮವನ್ನು ಬೀರಲಾಗ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಸಮಯ ಸಾಕಾಗಲ್ಲ, ಬಹಳಷ್ಟು ವಿಚಾರಗಳು ಇದೆ. ಈ ಅರ್ಧ ಗಂಟೆಯಲ್ಲಿ ಸಾಕಷ್ಟು ಹೈಲೈಟ್ಸ್ ಸುದ್ದಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.